ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಅಂತೂ ಇಂತೂ ಶಿಕ್ಷಕರ ನೇಮಕಾತಿಗಾಗಿ ಮೊಟ್ಟ ಮೊದಲ ಅಧಿಸೂಚನೆ ಬರ್ತಕ್ಕಂಥದ್ದೇ ಕ್ರೈಸ್ಟ್ನ ನೇಮಕಾತಿ. ಏಕೆಂದರೆ ಏನೆಲ್ಲ ಡೀಟೇಲ್ ಇದೆ, ಏನೆಲ್ಲ ಸಚಿವರು ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಪಾಠದ ಪ್ರಶ್ನೋತ್ತರಗಳ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಂತೂ ಇಂತೂ ಕ್ರೈಸ್ಟ್ ಶಾಲೆಗಳಲ್ಲಿ 1500 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಡೀಟೇಲ್ಸ್ ನೋಡೋಣ, ಏನು ಚೇಂಜಸ್ ಇದಾವೆ ಅನ್ನೋದನ್ನು ಕೂಡ ಹೇಳ್ತೀನಿ. ರಾಜ್ಯದ ಕ್ರೈಸ್ಟ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ 1500 ಶಿಕ್ಷಕರ ನೇಮಕ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಆರಂಭಿಸಲಾಗುವುದು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್ ಸಿ ಮಹದೇವಪ್ಪ ಅವರು ತಿಳಿಸಿದ್ದಾರೆ. SSLC ಪರೀಕ್ಷೆಯಲ್ಲಿ ಕ್ರೈಸ್ಟ್ ವಸತಿ ಶಾಲೆಗಳ ಸಾಧನೆ ಕುರಿತು ಶನಿವಾರ ನಡೆದಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲು ಜಾರಿ ಸಂಬಂಧ ಅಧಿಸೂಚನೆ ಹೊರಡಿಸಿದ ಬಳಿಕ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕ್ರೈಸ್ಟ್ ವಸತಿ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ಗುಣಮಟ್ಟ ಶಿಕ್ಷಣ ನೀಡುವುದಕ್ಕೆ ಗಮನ ಹರಿಸಲಾಗ್ತಾ ಇದೆ. ಹೆಚ್ಚು ಶ್ರಮದಿಂದ SSLCಯಲ್ಲಿ ಉತ್ತಮ ಫಲಿತಾಂಶ ತಂದ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತ ಹೇಳಿದ್ದಾರೆ. ಸೊ ಮುಂಚೆ ಇದು 800 ಟೀಚರ್ಸ್ ಇತ್ತು ಕ್ರೈಸಲ್ಲಿ, ಇವಾಗ ಅದನ್ನು ಏನು ಮಾಡಿದ್ದಾರೆ ಅಂದರೆ 1500 ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇವೆಲ್ಲ ಇರ್ತಕ್ಕಂಥದ್ದು 6ರಿಂದ 10ನೇ ತರಗತಿ ಇರ್ತಕ್ಕಂಥ ಶಿಕ್ಷಕರಿಗೆ. ಇಲ್ಲಿ KTET ಅಥವಾ CTETಯನ್ನು ಕಂಪಲ್ಸರಿಯಾಗಿ ರಿಕ್ವೈರ್ ಮಾಡ್ತಾರೆ. ಓಕೆನಾ, KRTET ಇರ್ತದೆ ಅಥವಾ CTET ಇರ್ತದೆ. BA B.Ed ಇಟ್ಸ್ ಅ ಕಂಪಲ್ಸರಿ. ಓಕೆ, ಟೋಟಲಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಯು ಜಿ ಮತ್ತು ಪ್ಲಸ್ B.Ed ಅಂತಕ್ಕಂಥದ್ದು ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಈ ವರ್ಷ ನೇಮಕಾತಿ KE ಅವರು ಮಾಡ್ಬೋದು. ಸೊ ಪ್ರತಿ ಸರಿ ಏನಾಗ್ತದೆ ಅಂದರೆ ಕ್ರೈಸ್ಟ್ಗೆ KPSC ಅವರು ಮಾಡ್ತಾಯಿದ್ರು, ಬಟ್ KPSC ಅಂತ KE ತುಂಬಾ ಫಾಸ್ಟ್ ಇದೆ. ಸೊ ಹೀಗಾಗಿ KE ಅವರಿಂದ ಮಾಡ್ಬೋದು. KE ಅವರು ಮಾಡಿದರೆ ನೆಗೆಟಿವ್ ಮಾರ್ಕ್ ಮಾಡ್ತಾರೆ 0.25. ಸೊ 2 ಪೇಪರ್ ಇರ್ತದೆ, ಪೇಪರ್ 1 ಮತ್ತು ಪೇಪರ್ 2. ಓಕೆನಾ, ಬದಲಾವಣೆಗಳಾಗ್ಬೋದು, ಬಟ್ ಇವಾಗಿನ ಅಪ್ಡೇಟ್ ನೋಡಿದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸೊ ನಿಮಗೆ ಕರೀತಕ್ಕಂಥ ಒಂದು 1500 ಶಿಕ್ಷಕರ ನೇಮಕಾತಿಯಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ BA ಆರ್ BSc ಪ್ಲಸ್ B.Ed ಅಂತಕ್ಕಂಥದ್ದು ಕಂಪಲ್ಸರಿ ಮಾಡಿರ್ತಾರೆ. ಆಮೇಲೆ 6ರಿಂದ 10ನೇ ತರಗತಿಯ ಕಲಿಸಬೇಕು. ಇವೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ರನ್ ಆಗ್ತಾ ಇದ್ದಾವೆ. ಇಲ್ಲಿ KRTET ಅಥವಾ CTETಗಳನ್ನು ಕಂಪಲ್ಸರಿಯಾಗಿ ರಿಕ್ವೈರ್ ಮಾಡ್ತಾರೆ. ಈ ವರ್ಷ ನೇಮಕಾತಿ ಪ್ರಕ್ರಿಯೆಯನ್ನು KE ಮೂಲಕ ನಡೆಸ್ತಕ್ಕಂಥ ಚಾನ್ಸಸ್ ಇರ್ತದೆ. ಇಲ್ಲಿ 2 ಪೇಪರ್ ಮಾಡ್ತಾರೆ, ಒಂದು ಸಾಮಾನ್ಯ ಪತ್ರಿಕೆ, ಒಂದು ನಿರ್ದಿಷ್ಟ ಪತ್ರಿಕೆ. ಓಕೆನಾ, ಸ್ಪೆಸಿಫಿಕ್ಕು ಮತ್ತು ಜನರಲ್ ಪೇಪರ್ ಇರ್ತದೆ. ಸೊ KE ಮಾಡಿದರೆ ಕಂಪಲ್ಸರಿಯಾಗಿ 0.25 ಅವ್ರು ಏನು ಮಾಡ್ತಾರೆ, ನೆಗೆಟಿವ್ಗೆ ಇಟ್ಟಿರ್ತಾರೆ. ಸೊ ಒಟ್ಟಾರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿರ್ಣಯ ಆಗಿದೆ. ಇವಾಗ 400 ಪಾಯಿಂಟ್ಸ್ ರೋಸ್ಟರನ್ನು ಬರಬೇಕು. ಓಕೆನಾ, ಸೊ ರೋಸ್ಟರ್ ಬಂತಂತಂದ್ರೇ ಏನು ಮಾಡ್ತಾರೆ ಅಂತಂದರೆ ನಿಮಗೆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಮಾಡ್ತಾರೆ. ಫಸ್ಟಾಗಿ ಬಹಳ ಬೇಗನೆ ಮುಗಿಸ್ತಾರೆ. ಸೊ ಇದು ಜೂನ್ ಜುಲೈದಲ್ಲಿನೂ ಕೂಡ ನಡೆಸಿದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಏನಾಗ್ತದೆ, ಈ ಪ್ರೊಸೆಸ್ ಕಂಪ್ಲೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಓಕೆ, ಸೊ ಅದಕ್ಕಾಗಿ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಲ್ಲ, ಸೊ ಬೇರೆ ಶಿಕ್ಷಣ ಇಲಾಖೆಯಿಂದನೂ ಕೂಡ ಪ್ರಿಪೇರ್ ಆಗಿ, ಬಟ್ ಯಾವುದಾದ್ರೂ ಒಂದು ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಸೊ ಖಂಡಿತವಾಗಿ ಪ್ರಯತ್ನವನ್ನು ಪಡಿ. ಕ್ರೈಸಲ್ಲಿನೂ ಕೂಡ ಸೇಮ್ ಸ್ಯಾಲ್ರಿ ಇದೆ, ಬಟ್ ಇದು ಸೆಮಿ ಗವರ್ಮೆಂಟ್, ಅರೆ ಸರ್ಕಾರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಕೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ KGID ಅದೇನು ಇರೋದಿಲ್ಲ, ಜಸ್ಟ್ ಅರೆ ಸರ್ಕಾರಿ, ಸೆಮಿ ಗೌರ್ಮೆಂಟ್ ಅಂತಲೇ ಕನ್ಸಿಡರ್ಡ್ ಮಾಡೋದು. ಬಟ್ ವೇತನ ಭತ್ಯೆ ಎಲ್ಲನೂ ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥದ್ದೇ ಇದ್ದಾವೆ. ಬಟ್ ಆದರೂ ಒಂದು ಹುದ್ದೆ, ಒಂದು ವೇತನವನ್ನು ಚೆನ್ನಾಗಿ ಸಿಗ್ತಕ್ಕಂಥ ಹುದ್ದೆ ಇದ್ದರೆ ನೀವು ಯಾಕೆ ಅದನ್ನು ಅಲಂಕರಿಸಬಾರ್ದು. ಸೊ ಅದಕ್ಕಾಗಿ ಶಿಕ್ಷಣ ಇಲಾಖೆಯಲ್ಲಿನೂ ಕರೀತಾರೆ. ಅದು ಏನು ಅಪ್ಡೇಟ್ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಾನು ಹೇಳ್ತಕ್ಕಂಥದ್ದು, ಕ್ರೈಸ್ಟ್ ಶಾಲೆಗಳಲ್ಲಿ 1500 ಶಿಕ್ಷಕರ ನೇಮಕಾತಿಯನ್ನು ಮೇ ಜೂನಲ್ಲಿ, ಸೊ ಮುಂದಿನ ತಿಂಗಳಲ್ಲೇ ನಾವು ಇದ್ರದ್ದು ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇದು ಭಾಳ ಫಾಸ್ಟಾಗಿ ಮಾಡ್ತಾರೆ ಮತ್ತು ಇದು ನೆಸಸರಿ ಇದೆ. ಯಾಕಂದರೆ ಅಲ್ಲೆಲ್ಲ ಕ್ರೈಸಲ್ಲಿ ಪ್ರಮೋಷನ್ ಮಾಡಿದ್ದಾರೆ, ಟೀಚರ್ಸ್ಗಳಿಗೆಲ್ಲ ಪ್ರಮೋಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ಗಳನ್ನ ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನೇಮಕಾತಿ ಭಾಳ ಬೇಗನೆ ಮಾಡ್ತಾರೆ. ಅಂತೂ ಇಂತೂ ಕ್ರೈಸಲ್ಲಿ 1500 ಶಿಕ್ಷಕರ ನೇಮಕಾತಿಯನ್ನು ಪ್ರಿಪೇರ್ ಮಾಡಿ ನೋಟಿಫಿಕೇಷನ್ ಆದ ವಿದಿನ್ 60 ಡೇಸಲ್ಲೇ ಎಕ್ಸಾಮನ್ನು ಶೆಡ್ಯೂಲ್ ಮಾಡ್ತಾರೆ KE ಅವರು. ಸೊ ಭಾಳ ಫಾಸ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಹೆಚ್ಚಿಗೆ ಒಂದು ಪ್ರಯತ್ನವನ್ನು ಪಡಿ. ಒಂದು ಜನರಲ್ ಪೇಪರು, ಒಂದು ಸ್ಪೆಸಿಫಿಕ್ ಪೇಪರನ್ನು ಸ್ಟಡಿ ಮಾಡಿ, ಮತ್ತು ನೋಟಿಫಿಕೇಷನಲ್ಲಿ ಏನೆಲ್ಲ ಚೇಂಜಸ್ ಇದೆ ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.